ತುಳುವಿನಲ್ಲಿ ಇದನ್ನು ತಿಮರೆ ಅಂತ ಹೇಳ್ತಾರೆ. ಇದರ ಕಾಂಡ ಎಲ್ಲ ತುಂಬ ಒಳ್ಳೆಯದು. ಇದು ಮಕ್ಕಳಿಗೆ ಕಲಿಯೋರಿಗೆ ಹಿರಿಯರಿಗೆ ಯಾರಿಗೆ ಸಹ ಇದರದ್ದು ಚಟ್ನಿ ಮಾಡಿ ತಿಂದರೆ ತಲೆಗೆ ತುಂಬ ಒಳ್ಳೆಯದು. ಹಾಗೆ ನಾನು ಇವತ್ತು ಒಂದು ಚಟ್ನಿ ಮಾಡುವ ಅಂತ ಹೊರಟಿದ್ದೇನೆ. ಅದಕ್ಕೆ ನಿಮಗೆ ಒಂದು ತೋರಿಸುವ. ಅದರ ಗುರ್ತ ಇರ್ಬೋದು ಹೆಚ್ಚಿನವರಿಗೆ. ನಮ್ಮ ತೋಟದಲ್ಲಿ ಇದೆ, ಅದನ್ನು ತಂದು ಈಗ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುದು ಅಂತ ಈಗ ತೋರಿಸ್ತೇನೆ. ಮೆಣಸು 5 ಬೇಕಾದರೆ ಹಾಕ್ಬೋದು, ಅದಕ್ಕಿಂತ ಹೆಚ್ಚು ಮಾಡೋದಾದರೆ ಜಾಸ್ತಿ ಹಾಕಬೇಕು. ದೊಡ್ಡ ತುಂಡು ಶುಂಠಿ, ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ, 4-5 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ತೆಂಗಿನಕಾಯಿ. ಚೆನ್ನಾಗಿ ಅದನ್ನು ಮಿಕ್ಸಿಯಲ್ಲಿ ರುಬ್ಬಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು. ರೆಡಿ ಆಯಿತು. ಮಕ್ಕಳಿಗೆ ಊಟಕ್ಕೆ ಕೊಡಬೇಕು. ಅದೇ ಎಲ್ಲರೂ ತಿಂತಾರೆ. ಇದು ಹಳ್ಳಿಯ ರೆಸಿಪಿ. ಎಲ್ಲ ತೋಟಡು ಹತ್ತಿನ ತಿಮರೆ ಪನ್ಪೇರು ಕನ್ನಡೋಡು ಲೆಕ್ಕ ಒಂದೆಲಗ ಪನ್ಪೇರು ಲೆಕ್ಕ ಚಟ್ನಿ ಮಲ್ಪುಗ ಪಡುದಿಲ್ಲ. ಚಟ್ನಿ ಮಲ್ಪುಗ ಪಡು ಭಾರಿ ಎಡ್ಡೆ ತರೆಕ್ಕೆ ಪುರ ಎಡ್ಡೆದ್ದು ಪುರ ನೇನು ಪುಲ್ಯ ಕಾಣ 4 ಗಂಟೆ ಬಂದು ಲಕ್ಕದು ಒಂದೊಂದು ಗಿಡ ನೋಡು ಬಂದು ಪಡ್ತೀರಿ ಜೋಕ್ಲಿಗೆ ಮೈಂಡ್ ಸರಿಯಾಗ್ಬಿಡು ಹೋದರಿಗೆ ಪುರ ಲೆಕ್ಕ ಒಂದು ಕಾಂಡ ಇನ್ನು ಕಾಂಡ ಆಯ್ತಾ ಬೇರೆ ಕಾಂಡ ಈ ಬೇರೆ ಅದು ಲಾಯಕ್ ಅಂತ ತೆಗೆದು ಕೆಲವರು ಪಾಡುವುದು ಕೆಲವರು ಪಾಡುದು ಅಡ ಯಾಕೆ ಪಾಡು ಒಂದು ಬ್ರೈನಿಗೆ ಪುರ ಎಡ್ಡೆ